ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ನೀವು ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಹ ಒಂದು ಸಿಂಪಲ್ಲಾಗಿ, ಈಸಿಯಾಗಿ ಬಟ್ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ನೋಡಿ, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ತುಂಬಾ ಬ್ಯೂಟಿಫುಲ್ ಲುಕ್ ಬರುತ್ತೆ. ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿ ಮಾಡ್ಕೋಬೋದು. ನೀವು ಇದನ್ನು ಕುರ್ತಿ ಡಿಸೈನ್ ಆಗು, ನೆಕ್ ಡಿಸೈನ್ ಆಗು ಮಾಡ್ಬೋದು, ಹಾಗೆ ಬ್ಲೌಸ್ ಕೂಡ ಮಾಡ್ಕೊಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನಿಲ್ಲಿ ರೆಡಿ ಬ್ಲೌಸ್ನ ಈ ರೀತಿ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ಗೆ ಬೇಕೋ ಆ ಕಲರ್ಗೆ ಮಾಡ್ಕೋಬೋದು. ಹಾಗೆ ಬಾಲ್ ಚೈನು ಮತ್ತು B7000 ಗ್ಲೂನ ತೊಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ನೀಟಾಗಿ ಗ್ಲೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟಾರ್ಟಿಂಗಿಂದ ಈ ರೀತಿ ಬಾಲ್ ಚೈನನ್ನು ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ, ನೀಟಾಗಿ ಎಡ್ಜ್ಗೆ. ನೆಕ್ಸ್ಟು ನಾನಿಲ್ಲಿ ಸೂಜಿ ದಾರ ತಗೊಂಡು, ನಾರ್ಮಲ್ ಕಾಟನ್ ದಾರ ಹಾಗೆ ಸೂಜಿನ ತಗೊಂಡು ಬಾಲ್ ಚೈನ್ನ ಪಕ್ಕದಲ್ಲಿ ಈ ರೀತಿ ಪೋಣಿಸ್ಕೊಂಡ್ಬಿಟ್ಟು, ನೆಕ್ಸ್ಟು ನಾನಿಲ್ಲಿ 5mm ಬೀಡ್ಸ್ ತೊಗೊಂಡಿದ್ದೀನಿ. 5mm ಬೀಡ್ಸ್ನ ಈ ರೀತಿ ಪೋಣಿಸ್ಕೊಂಡು ನೀಟಾಗಿ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ಳಿ, ಯಾಕಂದರೆ 5mm ಬೀಡ್ಸ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನೀಟಾಗಿ ಗ್ಲೂ ಅಂಟ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಸೈಡ್ ಸರಿಯೋದಿಲ್ಲ ಅವು. ಹಾಗಾಗಿ ನೀವು ನೀಟಾಗಿ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ, ಏನೂ ಕಾಣಿಸಲ್ಲ ಗ್ಲೂ. ನೆಕ್ಸ್ಟ್ ಮತ್ತೆ ಇದು ಬರುತ್ತಲ್ಲ ನಮಗೆ ಡಿಸೈನ್, ಹಾಗಾಗಿ ಈ ರೀತಿ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ ಫುಲ್ಲು. ನೆಕ್ಸ್ಟ್ ಎಂಡಿಂಗ್ನಲ್ಲಿ ಈ ಥರ ನಾಟ್ ಹಾಕ್ಕೊಂಬಿಡಿ. ನೆಕ್ಸ್ಟು ನಾನು 4mm ಬೀಡ್ಸ್ ತೊಗೊಂಡಿದ್ದೀನಿ. 5mm ತೊಗೊಂಡಿದ್ದೆ ಫಸ್ಟು, ಅದಕ್ಕಿಂತ ಸ್ವಲ್ಪ ಚಿಕ್ಕದು 4mm ಬೀಡ್ಸು. ಈ ರೀತಿ 4mm ಬೀಡ್ಸ್ನ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಮಣಿ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ನಾನಿಲ್ಲಿ ತೋರಿಸಿರೋ ರೀತಿ ನೋಡಿ, 2 ಮಣಿ ಮಧ್ಯದಲ್ಲಿ ಈ 4mm ಬೀಡ್ಸ್ನ ಸ್ಟಿಚ್ ಮಾಡ್ಕೋಬೇಕು ನೀವು. ನಾನಿಲ್ಲಿ ತೋರಿಸಿರೋ ರೀತಿ ಸ್ವಲ್ಪ ಗ್ಯಾಪ್ ಬಿಡಿ, ತುಂಬ ಹತ್ತಿರ ಇದು ಮಾಡ್ಕೊಂಬಿಡಿ. ಸ್ವಲ್ಪ ನಾನಿಲ್ಲಿ ತೋರಿಸಿರೋ ಅಷ್ಟು ರೀತಿ ಮತ್ತೆ ಅದ್ರ ಸುತ್ತ ಮತ್ತೆ ರೌಂಡ್ ಮಣಿ ಬರೋದ್ರಿಂದ ಸ್ವಲ್ಪ ಅದಕ್ಕೆ ಬೇಕಾಗಷ್ಟು ಗ್ಯಾಪ್ ಬಿಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸೈಡ್ ಮಾಡಿಬಿಟ್ಟು ಮತ್ತೆ ಉಲ್ಟಾ ಸೈಡಿಂದ ಸಹ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಹಾಗೆಯೇ ನೆಕ್ಸ್ಟು ಅದ್ರ ಸ್ವಲ್ಪ ಕೆಳಗೆ ಗ್ಯಾಪ್ ಬಿಟ್ಟು ತಗೊಂಡು ನಾನಿಲ್ಲಿ 2mm ಬೀಡ್ಸ್ ತೊಗೊಂಡಿದ್ದೀನಿ, ಚಿಕ್ಕದಿದು. ಇದನ್ನು ತೊಗೊಂಡು ಈ ರೀತಿ ಎಷ್ಟು ಬೇಕೋ ಅಷ್ಟು ನೋಡಿ ನೀಟಾಗಿ ಪೋಣಿಸ್ಕೊಂಬಿಟ್ಟು, ಆ ರೀತಿ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಂದನೇ ಎಂಡಿಗೆ ಮತ್ತು ಅದ್ರ ಪಕ್ಕದಲ್ಲೇ ಹಾಕಿಬಿಟ್ಟು ಸೂಜಿನ ಈ ರೀತಿ ನೀಟಾಗಿ ಕೈನಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ. ಪ್ರೆಸ್ ಮಾಡಿಟ್ಕೊಂಡು ಮೇಲೆ ಕೆಳಗೆ ಒಂದೊಂದು ಸ್ಟಿಚ್ ಹಾಕ್ಕೊತಾ ಬನ್ನಿ. ಆಪೋಸಿಟ್ ಸೈಡ್ನಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ಆಪೋಸಿಟ್ ಸೈಡ್ನಲ್ಲಿ 4-5 ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ. ಬ್ಯಾಕ್ ಸೈಡ್ನಲ್ಲಿ ಕೊನೆಗೆ ನಾಟ್ ಹಾಕ್ಕೊಳ್ಳಿ ಒಂದೊಂದು. ನೆಕ್ಸ್ಟು ನಾನಿಲ್ಲಿ ರೀತಿ ವೀಟ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಒಂದು ನಾವು ಮಾಡಿರ್ತೀವಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಒಂದೊಂದಕ್ಕೆ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ತೋರಿಸಿರೋ ರೀತಿ ನೋಡಿ, ಒಂದು ಬಿಟ್ಟು ಒಂದು ವೀಟ್ ಬೀಡ್ಸ್ನ ಈ ರೀತಿ ಸ್ವಲ್ಪ ಕ್ರಾಸ್ನಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಒಂದು ಈ ಕಡೆ ಒಂದು ವಿ ಶೇಪ್ನಲ್ಲಿ.
ಸ್ವಲ್ಪ ತುಂಬಾ ಹೀಗೆ ಕ್ರಾಸ್ನಲ್ಲಿ ಮಾಡಬೇಡಿ, ಸ್ವಲ್ಪ ಹಾಗೆ ಮಧ್ಯದಲ್ಲಿ ಇನ್ನೊಂದು. ಈ ರೀತಿ ಮಾಡಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಸೈಡ್ನಲ್ಲಿ ಸೇಮ್ ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ ಮತ್ತೆ ಒಂದು ಬೀಡ್ಸ್ ಬಿಟ್ಟು ಮತ್ತೆ ನೆಕ್ಸ್ಟ್ ಮತ್ತೆ ಸೇಮ್ ಅದೇ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ನಾವು ಯಾವುದ್ರೂ 2 ಬೀಡ್ಸ್ ಮಧ್ಯೆ ಮಾಡಿರ್ತೀವಿ, ಅದಾದಮೇಲೆ 1 ಬೀಡ್ಸ್ ಬಿಟ್ಟು ಮತ್ತೆ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗ್ಯಾಪ್ ಬೇಕಾಗ್ಬೋದು ಅಂತ. ಈ ಥರ ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಸ್ಲೀವ್ಸ್ಗೂ ಕೂಡ ಸೇಮ್ ಅದೇ ರೀತಿ ನಾನು ಬಾಲ್ಚೆನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸೇಮ್ ಅದೇ ರೀತಿ 5 mm ಬೀಡ್ಸ್ನ ಮತ್ತೆ ಗ್ಲೂ ಅಪ್ಲೈ ಮಾಡಿ ಸ್ಟಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಮತ್ತೆ ಸೂಜಿ ದಾರ ತಗೊಂಡು ಸ್ಟಾರ್ಟಿಂಗಲ್ಲಿ 2 ಮಣಿಗಳ ಮಧ್ಯ ನಾನು ತೋರಿಸಿರ್ತೀನಿ. ಸ್ವಲ್ಪ ಗ್ಯಾಪ್ ಬಿಡಿ ಮಾತ್ರ ನೀವು, ಮತ್ತೆ ಅದ್ರ ಸುತ್ತ ನಿಮಗೆ ಬೀಡ್ಸ್ಗಳು ಚಿಕ್ಕ 2 mm ಬೀಡ್ಸ್ ಬರೋದ್ರಿಂದ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಳಿ. ಈ ಥರ ನೀಟಾಗಿ ಸ್ಟಿಕ್ ಮಾಡಿಕೊಂಡು ಮತ್ತೆ ಸುತ್ತ 2 mm ಬೀಡ್ಸ್ನ ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಆಪೋಸಿಟ್ ಸೈಡಲ್ಲಿ. ಸೇಮ್ ಅದೇ ರೀತಿ ವೀಟ್ ಬೀಡ್ಸ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಮತ್ತು ಬ್ಯಾಕ್ ಸೈಡ್ನಲ್ಲಿ ಪ್ರತಿಯೊಂದು ಆದಾಗೂ ಬ್ಯಾಕ್ನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಸೇಮ್ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಒಂದು ಚೂರು ನಿಮಗೆ ಗೊತ್ತಾಗಲ್ಲ ಅದು ಸೂಜಿನಲ್ಲಿ ಮಾಡಿದ್ದೀರಾ ನೀವು ಅಂತೇಳಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಇದನ್ನು ಕುರ್ತಿ ನೆಕ್ ಡಿಸೈನಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಇದು ತುಂಬ ಸಿಂಪಲ್ಲಾಗಿ ಬಟ್ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.